ಇಂಟ್ರೆಸ್ಟೆಡ್ ಇದ್ದರೆ 25th ಹಿಡಿದು ಕ್ಲಾಸಸ್ ನ ಅಟೆಂಡ್ ಆಗ್ರಿ. ಓಕೆ, ನೆಕ್ಸ್ಟ್ ಗೆಟ್ ಇನ್ ಟು ದಿ ಸೆಕೆಂಡ್ ದಟ್ ಇಸ್ ಕನ್ಸರ್ನ್ ಟು ದಿ ಎಲೆಕ್ಟ್ರೋಕೆಮಿಸ್ಟ್ರಿ. ಎಲೆಕ್ಟ್ರೋಕೆಮಿಸ್ಟ್ರಿ ಸೊ ಇದ್ರದ್ದು ವೇಟೇಜ್ ಎಷ್ಟಪ್ಪ ಅಂದ್ರೆ 12 to 14 ಮಾರ್ಕ್ಸ್ ಅಷ್ಟು. ಸೊ ಆರಾಮ್ಸೆ ನೀವು ಇಲ್ಲಿ ಏನ್ ಲಿಸ್ಟ್ ಮಾಡಿದೀವಲ್ಲ ಇಷ್ಟು ಓದಿದ್ರೆ ಸೊ ನಿಮ್ 12 to ಸೊ ಎಷ್ಟಪ್ಪ ಅಂದ್ರೆ 14 ಮಾರ್ಕ್ಸ್ ದಷ್ಟು ತಗೊಳ್ಕ ನೋ ಡೌಟ್. ಏನು ಓದಿಲ್ಲ ಅಂದ್ರೆ ಕಂಪಲ್ಸರಿ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ SHG ಕಂಪಲ್ಸರಿ ಪ್ರಿಪೇರ್ ಆಗ್ರಿ. ಇದಂತೂ ಫಿಕ್ಸ್ ಕ್ವಶನ್ ಆಗ್ತೈತಿ. ನೆಕ್ಸ್ಟ್ H2O2 ಫ್ಯೂಯಲ್ ಸೆಲ್ ಯು ಕ್ಯಾನ್ ರೀಡ್. ಅದ್ರ ಜೊತೆಗೆ ಕರೋಜನ್ ಅಂತೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಕರೋಜನ್ ಅದ್ರಾಗ ರಸ್ಟಿಂಗ್ ಆಫ್ ಐರನ್ ಅಂತ ಮೆಕ್ಯಾನಿಸಮ್. ನೆಕ್ಸ್ಟ್ ಅಂತಂದ್ರೆ ಕರೋಜನ್ ಪ್ರಿವೆನ್ಷನ್ ಮೆಥಡ್ಸ್. ಸೊ ಅಪಾರ್ಟ್ ಫ್ರಮ್ ದಟ್ ಡೇನಿಯಲ್ ಸೆಲ್ ಯು ಕ್ಯಾನ್ ಪ್ರಿಪೇರ್. ಡೇನಿಯಲ್ ಸೆಲ್ ಸೊ ಪ್ರಿಪರೇಷನ್ ಮಾಡಿದ್ರೆ ಅಂದ್ರೆ ಸೊ ಅಲ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ. ಸೊ ಮಿನಿಮಮ್ ಇಷ್ಟರೇ ಓದ್ಬೇಕು. ಅವಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಹೈಯೆಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡ್ಕೊಳ್ಕ ಬೆಸ್ಟ್ ಆಗ್ತೈತಿ. ಸೊ ಪ್ರಾಬ್ಲಮ್ ಸೆಕ್ಷನ್ ಬಂದ್ರೆ 2 ಪ್ರಾಬ್ಲಮ್ಸ್ ಎದ್ರ ಮೇಲೆ ಫೋಕಸ್ ಮಾಡ್ತಾನೆ ಸರ್. ಕ್ಲಾಸ್ನಾಗ ಏನ್ ಬಿಡಿಸಿವಿ ನೋಡ್ರಿ ಸೊ ಅದರದ್ದೇ ಪ್ರಾಬ್ಲಮ್ಸ್ ನ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಮಾಡ್ತಾನೆ. ಒಂದು ಪ್ರಾಬ್ಲಮ್ ಎದ್ರ ಮೇಲೆ ಕೇಳಬಹುದ್ರಿ ಸರ್ ಅಂದ್ರೆ ಸೊ ದಟ್ ಈಸ್ ಗಿಬ್ಸ್ ಫ್ರೀ ಎನರ್ಜಿ ಮೇಲೆ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ. ಸೊ ಈ ನಾಟ್ ಆಫ್ ದಿ ಸೆಲ್ ಈ ಸೆಲ್ ಸೊ ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಬಂದ್ರೆ ನೆಕ್ಸ್ಟ್ ಕಾಲ್ರೋಚಸ್ ಲಾದು ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ಇದು ಥಿಯರಿ ಒಳಗೂ ಬರ್ತೈತಿ. ನೆಕ್ಸ್ಟ್ ಅದರದ್ದೇ ಹೆಲ್ಪ್ ತಗೊಂಡು ಸೊ ಲ್ಯಾಂಬ್ಡಾ ಎಮ್ ಲ್ಯಾಂಬ್ಡಾ ನಾಟ್ ಎಮ್ ಆಲ್ಫಾ ಸೊ ಕೆ ಆರ್ ಮತ್ತೆ ರೋ ಕ್ಯಾಲ್ಕುಲೇಷನ್ ಅಂದ್ರೆ ರೆಸಿಸ್ಟಿವಿಟಿ ಕಂಡಕ್ಟಿವಿಟಿ ಅವ್ರದ್ದು ಎಲ್ಲದರದ್ದು ಕ್ಯಾಲ್ಕುಲೇಷನ್ ಕೇಳಂತ ಸಾಧ್ಯತೆ ಇದೆ. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಇಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ನೀವು ಯಾರು ಎಲೆಕ್ಟ್ರೋಕೆಮಿಸ್ಟ್ರಿ 2 ಪ್ರಾಬ್ಲಮ್ ಅಟೆಂಪ್ಟ್ ಮಾಡ್ತೀನಿ ಅಂತೀರಿ ಇಲ್ಲೇ ನೀವು 2 ಕ್ವಶನ್ ಅಟೆಂಪ್ಟ್ ಮಾಡಬಹುದು. ಇಲ್ಲ ಸರ್ ನಾನು ಇದ್ರಾಗ ಒಂದೇ ತಗೋತೀನಿ ಅಂದ್ರೆ ಇದು ಗಿಬ್ಸ್ ಫ್ರೀ ಎನರ್ಜಿ ಮೇಲದು ಬರ್ತಾ ಸಿಕ್ಕಾಪಟ್ಟಿ ಈಸಿ ಇದ್ದಿದ್ದು ಕ್ವಶನ್ ಬರ್ತೈತಿ. ಸೊ ಅದುವರೆ ಸಾಲ್ವ್ ಮಾಡ್ರಿ. ಇಲ್ಲ ಇಲ್ಲಿದ್ದು ಇಲ್ಲಾಂದ್ರೆ ಕೆಮಿಕಲ್ ಕೈನೆಟಿಕ್ಸ್ ಇದಂತೆ 2 ಸೊಲ್ಯೂಷನ್ 2 ಮಾಡಿದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ ಯು ಕ್ಯಾನ್ ಇಗ್ನೋರ್ ನೋ ಇಶ್ಯೂಸ್. ಅಲ್ಲಿ ಡಿಪೆಂಡ್ಸ್ ಆನ್ ಕ್ವಶನ್. ಓಕೆ, ಲೆವೆಲ್ ನ ನೀವು ಡಿಸಿಷನ್ ತಗೊಳ್ರಿ. ಎಕ್ಸಾಮ್ ಹಾಲ್ದೊಳಗಡೆ ಡಿಸೈಡ್ ಮಾಡ್ರಿ. ಬಟ್ ಪ್ರಾಕ್ಟೀಸ್ ಮಾಡೋ ಮುಂದೆ ಕಂಪಲ್ಸರಿ ಸೊಲ್ಯೂಷನ್ ಮೇಲೆ 2ಕ್ಕ ತಯಾರಾಗ್ರಿ. ಅದು ಕ್ಲಾಸ್ನಾಗ ಎಷ್ಟು ಬಿಡಿಸಿದ್ವಿ ಅಷ್ಟು ಮತ್ತೆ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿದ್ದು. ಸರ್ ಇದ್ರ ಮೇಲೆ ಮಾಡ್ತೀನಿ ಅನ್ನೋರು ಈಗ ಇಲ್ಲಿ ಕ್ಲಿಯರ್ ಕಟ್ ಆಗಿ ಬರ್ದೈತಿ ನೋಡ್ರಿ ಕ್ಲಾಸ್ ಸಾಲ್ವ್ ಪ್ರಾಬ್ಲಮ್ಸ್. ಕೆಲವೊಬ್ರು ಎಲ್ಲಾ ಬುಕ್ ಗಳನ್ನ ಓದಿ ಒಂದು ಬಿಡಿಸ್ಲಾರ್ದಂಗ್ ಮಾಡ್ಕೋತಾರ. ನಾವು ಕ್ಲಾಸ್ನಾಗ ಏನ್ ಸಾಲ್ವ್ ಮಾಡಿವಿ ಅಷ್ಟು ಮತ್ತೆ ಪಾಸಿಂಗ್ ಪ್ಯಾಕೇಜ್ ದಾಗ ಏನ್ ಕೊಟ್ಟಿವಲ್ಲ ಅಷ್ಟು ಎಲ್ಲಾ ಕೂಡಿನೇ ಒಂದೊಂದ್ ಚಾಪ್ಟರ್ ಮೇಲೆ 7-8 ಪ್ರಾಬ್ಲಮ್ಸ್ ಕೊಟ್ಟೈತಿ ಮ್ಯಾಕ್ಸಿಮಮ್. ಓಕೆ, ಅದ್ರಾಗೇನು 2 ಕಾಪಿ ಪೇಸ್ಟ್ ಆಗ್ತಾವ ನೋಡ್ರಿ. ರೈಟ್, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ಯಾರಡೈಸ್. ಸೊ ಫಸ್ಟ್ ಲಾ ಆಸ್ ವೆಲ್ ಆಸ್ ಸೆಕೆಂಡ್ ಲಾ ಸೊ ಕನ್ಸರ್ನ್ ಟು ದಿ ಎಲೆಕ್ಟ್ರೋಲೈಸಿಸ್ ಯು ಕ್ಯಾನ್ ಸ್ಟಡಿ. ಇದ್ರ ಮೇಲೆ 2 ಮಾರ್ಕ್ಸ್ ಬರಂತ ಸಾಧ್ಯತೆ ಇದೆ. ಸರಿ ಸರ್, ಕ್ವಶನ್ಸ್ ನ ಯಾವ್ಯಾವ ಫೋಕಸ್ ಮಾಡೋಣ್ರಿ ಈ ಚಾಪ್ಟರ್ ಮೇಲೆ ಯಾವ ತರ ಕ್ವಶನ್ ಬರ್ತೈತಿ ಅಂತಂದ್ರೆ ಇಲ್ಲಿ ಹೇಳಿದವಲ್ಲ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ದಟ್ ಈಸ್ SHG, ನೆಕ್ಸ್ಟ್ ಕಲ್ರೋಚಸ್ ಲಾ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಗಿಬ್ಸ್ ಫ್ರೀ ಎನರ್ಜಿ, ನೆಕ್ಸ್ಟ್ ಸರ್ತ ಪ್ಯಾರಡೈಸ್ ಲಾಸ್ ಆಫ್ ಎಲೆಕ್ಟ್ರೋಲೈಸಿಸ್, ನೆಕ್ಸ್ಟ್ ಕರೋಜನ್. ಸೊ ಅಟ್ ಲೀಸ್ಟ್ ಈ 3 ಏನು ಇವು 5 ಕಾನ್ಸೆಪ್ಟ್ಸ್ ತರುವಾಗಿ ಪ್ರಿಪೇರ್ ಆಗ್ರಿ ಕಂಪಲ್ಸರಿ. ಇದ್ರ ಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದ್ದಾವ. ಇಲ್ಲೇನ್ ಲಿಸ್ಟ್ ಮಾಡಿಸಿದಲ್ಲ ಇವ್ರದನ್ನು ಆಸ್ ಇಟ್ ಈಸ್ ರಿಪೀಟ್ ಆಗ್ತೈತಿ. ಏನು ಆಗ್ಲಿಲ್ಲ ಅಂದ್ರೆ ಇದೊಂದು ಕ್ವಶನ್ ಮಾತ್ರ ಕಂಪಲ್ಸರಿ ಬರ್ತೈತಿ. ಯಾವ್ದ್ರ ಸರ್ತ SHG ಇದು ಆಸ್ ಇಟ್ ಈಸ್ ಕ್ವಶನ್ ಬರ್ಬೋದು. ಡಯಾಗ್ರಾಮ್, ನೆಕ್ಸ್ಟ್ ಸೆಲ್ ರಿಪ್ರೆಸೆಂಟೇಷನ್, ಓಕೆ ರಿಯಾಕ್ಷನ್ SHG ಇದು ಪಕ್ಕ ಕ್ವಶನ್ ಆಗ್ತದ ನೋ ಡೌಟ್. ಸರಿ ಸರ್, ಅದ್ರ ಜೊತೆಗೆ ನೀವು ಬೇಕಂದ್ರೆ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಡಯಾಗ್ರಾಮ್ ಅಂತೂ ಮ್ಯಾಂಡೇಟರಿ. ಸೊ ವರ್ಕಿಂಗ್ ಕನ್ಸ್ಟ್ರಕ್ಷನ್ ಅಲ್ಲೇ ಸೆಲ್ ರಿಪ್ರೆಸೆಂಟೇಷನ್ ಆಗಿರ್ಬೋದು, ಸೆಲ್ ರಿಯಾಕ್ಷನ್ ಆಗಿರ್ಬೋದು. ಸೊ SHG ಇದಂತೂ ಒಂದು ಶ್ಯೂರ್ ಶಾರ್ಟ್ ಕ್ವಶನ್. ರೈಟ್, ನೆಕ್ಸ್ಟ್ ಸ್ಟೇಟ್ಮೆಂಟ್ ಕನ್ಸರ್ನ್ ಟು ದಿ ಸೊ ಪ್ಯಾರಡೈಸ್ ಸೆಕೆಂಡ್ ಲಾ. ನೆಕ್ಸ್ಟ್ ಸರ್ ಅಂದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಸೊ ಕಾಲ್ರೋಚಸ್ ಲಾ ಅಂತೇಳಿ. ಸೊ ಇವೆಲ್ಲ ಕ್ವಶನ್ಸ್ ಗಳನ್ನ ಪ್ರಿವಿಯಸ್ ಇಯರ್ ಅಪಿಯರ್ ಆಗಿದ್ದು ಮತ್ತೆ ರಿಪೀಟ್ ಆಗಂತ ಸಾಧ್ಯತೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇದೆ. ಯಾವುದೇ ಕಾರಣಕ್ಕೂ ಇದು ನೆಗ್ಲೆಕ್ಟ್ ಮಾಡಬೇಡ್ರಿ. ಇದೊಂದು ಅಟ್ ಲೀಸ್ಟ್ ಇವೆರಡರೇ ಥಿಯರಿ ಓದ್ರಿ ಕಂಪಲ್ಸರಿ. ರೈಟ್, ನೆಕ್ಸ್ಟ್ ಅದ್ರ ಜೊತೆಗೆ ಸರ್ ಅಂತಂದ್ರೆ ಕರೋಜನ್ ಅಂದ್ರೆ ಏನು ನೇಮ್ ಒನ್ ಆಫ್ ದಿ ಸೊ ಕರೋಜನ್ ಪ್ರಿವೆನ್ಷನ್ ಮೆಥಡ್. ಆಗಲೇ ಹೇಳಿದೇವಲ್ಲ ಕರೋಜನ್ ಮತ್ತೆ ಕರೋಜನ್ ಪ್ರಿವೆನ್ಷನ್ ಮೆಥಡ್ ಅಂತೇಳಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ನೋಡ್ರಿ. ಸೊ ಇಲ್ಲಿ ಎಲ್ಲಪ್ಪ ಅಂತಂದ್ರೆ ಜಸ್ಟ್ ಪ್ರಿವಿಯಸ್ ಇಲ್ಲಿದೆ ನೋಡ್ರಿ ಕರೋಜನ್ ರಸ್ಟಿಂಗ್ ಆಫ್ ಐರನ್ ಮೆಕ್ಯಾನಿಸಮ್ ಆಗಿರ್ಬೋದು, ಪ್ರಿವೆನ್ಷನ್ ಮೆಥಡ್ಸ್ ಆಗಿರ್ಬೋದು. ಈ ಕ್ವಶನ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಕರೋಜನ್ ಮೇಲೆ ಮೋಸ್ಟ್ ಆಫ್ ದಿ ಟೈಮ್ಸ್ ರಿಪೀಟ್ ಆಗೈತೆ ಮತ್ತೆ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿವಲ್ಲ ಒಂದೇ ಕ್ವಶನ್ ದಟ್ ಈಸ್ ವಾಟ್ ಕನ್ಸರ್ನ್ ಟು ದಿ SHE. ಓಕೆ, ಸೊ ಕ್ಲಾಸ್ ನ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಇನ್ಫಾರ್ಮೇಶನ್. ಮತ್ತೆ ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಇಡ್ರಿ. ಅಂದಾಗ ನಿಮ್ ಫ್ರೆಂಡ್ಸ್ ನಿಮ್ಗೆ ಯಾರ ಕಾಂಟ್ಯಾಕ್ಟ್ಸ್ ದೊಳಗಿದಾರಲ್ಲ ಅವರಿಗೆ ನೋಡ್ಲಿಕ್ಕ ಈಸಿ ಆಕೈತಿ ಮತ್ತೆ ಅವರಿಗೆ ಹೆಲ್ಪ್ಫುಲ್ ಆಗ್ತೈತಿ ಅಟ್ ಫ್ರೀ ಆಫ್ ಕಾಸ್ಟ್ ಒಳಗಡೆ. ಯಾವ್ದು ಏನು ಇದಕ್ಕೆ ಯೂಟ್ಯೂಬ್ ಇದಕ್ಕೆ ಏನು ಪ್ರೈಸ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಒಳಗಡೆ. ಓಕೆ, ಸೊ ಲೆಟ್ ಅಸ್ ಗೆಟ್